ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಅನ್ನೋ ಹೆಗ್ಗಳಿಕೆ ವಿಜಯಪುರಕ್ಕಿದೆ. ಆದರೆ ಇಲ್ಲಿನ ದ್ರಾಕ್ಷಿ ಬೆಳೆಗಾರರು ಸರ್ಕಾರ ಹಾಗೂ ವಿಮಾ ಕಂಪನಿಯಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಗೋಳು ಕೇಳೋರಿಲ್ಲ. ವಿಮೆ ಹಣ ಬಾರದೆ ಕಂಗಾಲಾದ ಅನ್ನದಾತರು. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಇಡೀ ದೇಶದಲ್ಲೇ ಫೇಮಸ್. ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಕೂಡ ವಿಜಯಪುರ. ಇಲ್ಲಿನ ದ್ರಾಕ್ಷಿಗೆ ದೇಶ ವಿದೇಶದಲ್ಲಿ ಭರ್ಜರಿ ಬೇಡಿಕೆ ಇದೆ. ಇಷ್ಟೆಲ್ಲ ಇದ್ರೂ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಕಷ್ಟ ಮಾತ್ರ ತಪ್ಪಿಲ್ಲ. ಕಳೆದ 2 ವರ್ಷಗಳಿಂದ ಸರಿಯಾದ ವಿಮೆ ಹಣ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎರಡ್ 2024-25ನೇ ಸಾಲಿನ ವಿಮೆ ಹಣ ಬಾರದೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದ್ರಾಕ್ಷಿ ಬೆಳೆದಿದ್ರು. ಅಕಾಲಿಕ ಮಳೆ ಸೇರಿದಂತೆ ಹವಾಮಾನ ವೈಪರೀತ್ಯದಿಂದ ಹಾನಿಯಾಗಿದೆ. ಹಾನಿಯಾದ ಬೆಳೆಗೆ ಸಾವಿರಾರು ರೈತರು ವಿಮೆ ಮಾಡಿಸಿದ್ದಾರೆ. ಆದರೆ ತುಂಬಿದ್ದ ಬೆಳೆ ಹಾನಿ ವಿಮೆ 2 ವರ್ಷ ಕಳೆದಿದ್ರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ದ್ರಾಕ್ಷಿ ಬೆಳೆಗಾರ ರೈತರ ಪರವಾಗಿ ತಮ್ಮಲ್ಲಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಉಪನಿರ್ದೇಶಕ ಹಾಗೂ ಸಹಾಯಕ ನಿರ್ದೇಶಕರು ಕೂಡ ಈ ಮೂಲಕ ವಿನಂತಿ ಏನು ಮಾಡ್ಕೋತಾ ಇದ್ದೀವಿ ಅಂತಂದರೆ, ಸಣ್ಣ 24-25ನೇ ಸಾಲಿನ ದ್ರಾಕ್ಷಿ ಇನ್ಶೂರೆನ್ಸನ್ನು ಕಟ್ಟಿದ್ದೀವಿ. ತಾವು ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಕಂಪನಿಯಿಂದ ಅಕ್ಟೋಬರ್ ಯಾರು ನಮ್ಮನ್ನ ಹಚ್ಕೋತಾ ಇಲ್ಲ. ಉಪನಿರ್ದೇಶಕರು ಕಾರ್ಯಾಲಯಕ್ಕೆ ಬಂದರು, ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅವ್ರು ಹೇಳ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಮಾತಾಡಿದೀವಿ, ಈ ಸದ್ಯ ಆಗ್ತಾವಂತ ಅವರು ಹೇಳ್ತಾರೆ. ಈಗ ನಮ್ಗೆ ಕೊಟ್ಟಂತ ಅವಧಿ 10ನೇ ತಾರೀಕಿಗೆ ಮುಗಿದು ಹೋಗಿದೆ. ಈಗ ಮತ್ತೆ ಸುಮಾರು ಇವತ್ತು ತಾರೀಕು 17, 18, 19 ಬಂದರೂ ಕೂಡ ನಮ್ಮ ಖಾತೆಗೆ ಇನ್ನೂ ಇನ್ಶೂರೆನ್ಸ್ ಕಮ್ಮಿ ಆಗಿಲ್ಲ. ಜಿಲ್ಲೆಯಾದ್ಯಂತ 16,000 ರೈತರು ಪ್ರತಿ ಎಕರೆಗೆ 4,000 ರೂಪಾಯಿಯಂತೆ ಬೆಳೆ ವಿಮೆ ತುಂಬಿದ್ದಾರೆ. ಈ ಪೈಕಿ ಕೆಲವರಿಗೆ ಕಳೆದ ವರ್ಷ 7,000 ರೈತರಿಗೆ ಹಣ ಬಂದಿದೆ. ಉಳಿದವರು ಕಳೆದ ನವೆಂಬರ್ ತಿಂಗಳಲ್ಲಿ ಬೃಹತ್ ಹೋರಾಟ ಮಾಡಿದ ಕಾರಣ ಕೆಲವರಿಗೆ ಹಣ ಬಂದಿದೆ. ಆದರೆ ಸುಮಾರು 3-4 ಸಾವಿರ ರೈತರಿಗೆ ಈವರೆಗೂ ಹಣ ಬಂದಿಲ್ಲ. ವಿಜಯಪುರದ ತೋಟಗಾರಿಕೆ ಇಲಾಖೆಗೆ ಬಂದು ಕೇಳಿದ್ರೆ ತಾಂತ್ರಿಕ ಸಮಸ್ಯೆಯ ಕಾರಣ ನೀಡ್ತಾ ಇದ್ದಾರಂತೆ. ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ನಡೆಸಿದ್ರು ಕೂಡ ಬೆಳೆ ವಿಮೆ ನೀಡೋದಕ್ಕೆ ವಿಳಂಬ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಸಂಬಂಧಿಸಿದಂತ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರಬಹುದು, ಅದೇ ರೀತಿಯಾಗಿ ವಿಮಾ ಕಂಪನಿ ಅಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಆದಷ್ಟು ಬೇಗನೆ, ಅಂದ್ರೆ ವಿಮಾ ತುಂಬುದು ಯಾವಾಗಂದ್ರೆ ಲಾಸ್ ಆದ ತಕ್ಷಣ ಬರ್ಬೇಕು. ಅದು 2 ವರ್ಷ ಕಾಯ್ದು ತಗೋಬೇಕಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ಅದ್ರ ಡಬಲ್ ಸಾಲ ಮಾಡ್ಬೇಕಾಗ್ತದ ರೈತರು. ಆದಷ್ಟು ಬೇಗನೆ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇನ್ನೇನು ಒಂದ್ 2 ದಿವಸನಾಗ ಎಲ್ಲ ರೈತರಿಗೆ, ಇನ್ನು ಉಳಿದಂತ ಎಲ್ಲಾ ದ್ರಾಕ್ಷಿ ವಿಮೆ ರೈತರಿಗೆ ಈ ಒಂದು ಪರಿಹಾರ ಬರ್ಬೇಕಂತೇಳಿ ಇವತ್ತಿನ ದಿನ ಆಗ್ರಹ ಮಾಡ್ತಾ ಸುಮಾರು ಇನ್ನೂ ಏನು 2,000 ಜನ ರೈತರಿದ್ದಾರೆ. ಅವ್ರ ಪರವಾಗಿ ಇವತ್ತಿನ ದಿನ ಜಂಟಿ ನಿರ್ದೇಶಕರ ಕಚೇರಿಗೆ ಆಗಮಿಸಿ ಅವರಿಗೆ ಮನವಿ ಸಲ್ಲಿಸಲಾಕ ಬಂದಿವಿ. ಇಲ್ಲ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಇವರಿಗೆ ಎಚ್ಚರ ನೀಡ್ತಾ ಇದೀವಿ. ಸದ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ದ್ರಾಕ್ಷಿ ಬೆಳೆಗಾರರು ಹೋರಾಟ ಶುರು ಮಾಡಿದ್ದಾರೆ. ಜಿಲ್ಲಾಡಳಿತ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹಾರ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಅಂತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಅನ್ನೋ ಹೆಗ್ಗಳಿಕೆ ವಿಜಯಪುರಕ್ಕಿದೆ. ಆದರೆ ಇಲ್ಲಿನ ದ್ರಾಕ್ಷಿ ಬೆಳೆಗಾರರು ಸರ್ಕಾರ ಹಾಗೂ ವಿಮಾ ಕಂಪನಿಯಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಗೋಳು ಕೇಳೋರಿಲ್ಲ. ವಿಮೆ ಹಣ ಬಾರದೆ ಕಂಗಾಲಾದ ಅನ್ನದಾತರು. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಇಡೀ ದೇಶದಲ್ಲೇ ಫೇಮಸ್. ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಕೂಡ ವಿಜಯಪುರ. ಇಲ್ಲಿನ ದ್ರಾಕ್ಷಿಗೆ ದೇಶ ವಿದೇಶದಲ್ಲಿ ಭರ್ಜರಿ ಬೇಡಿಕೆ ಇದೆ. ಇಷ್ಟೆಲ್ಲ ಇದ್ರೂ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಕಷ್ಟ ಮಾತ್ರ ತಪ್ಪಿಲ್ಲ. ಕಳೆದ 2 ವರ್ಷಗಳಿಂದ ಸರಿಯಾದ ವಿಮೆ ಹಣ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎರಡ್ 2024-25ನೇ ಸಾಲಿನ ವಿಮೆ ಹಣ ಬಾರದೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದ್ರಾಕ್ಷಿ ಬೆಳೆದಿದ್ರು. ಅಕಾಲಿಕ ಮಳೆ ಸೇರಿದಂತೆ ಹವಾಮಾನ ವೈಪರೀತ್ಯದಿಂದ ಹಾನಿಯಾಗಿದೆ. ಹಾನಿಯಾದ ಬೆಳೆಗೆ ಸಾವಿರಾರು ರೈತರು ವಿಮೆ ಮಾಡಿಸಿದ್ದಾರೆ. ಆದರೆ ತುಂಬಿದ್ದ ಬೆಳೆ ಹಾನಿ ವಿಮೆ 2 ವರ್ಷ ಕಳೆದಿದ್ರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ದ್ರಾಕ್ಷಿ ಬೆಳೆಗಾರ ರೈತರ ಪರವಾಗಿ ತಮ್ಮಲ್ಲಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ
ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಉಪನಿರ್ದೇಶಕರಿಗೆ ಹಾಗೂ ಸಹಾಯಕ ನಿರ್ದೇಶಕರು ಕೂಡ ಈ ಮೂಲಕ ವಿನಂತಿ ಏನು ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಸಣ್ಣ 24-25ನೇ ಸಾಲಿನ ದ್ರಾಕ್ಷಿ ಇನ್ಶೂರೆನ್ಸನ್ನು ಕಟ್ಟಿದ್ದೀವಿ. ತಾವು ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಕಂಪನಿಯಿಂದ ಅಕ್ಟೋಬರ್ಲಿ ಯಾರು ನಮ್ಮನ್ನ ಹಚ್ಕೋತಾ ಇಲ್ಲ. ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ಬಂದರು, ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ಅವ್ರು ಹೇಳ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಮಾತಾಡಿದೀವಿ, ಈ ಸದ್ಯ ಆಗ್ತಾವಂತ ಅವರು ಹೇಳ್ತಾರೆ. ಈಗ ನಮ್ಗೆ ಕೊಟ್ಟಂತ ಅವಧಿ 10ನೇ ತಾರೀಕಿಗೆ ಮುಗಿದು ಹೋಗಿದೆ. ಈಗ ಮತ್ತೆ ಸುಮಾರು ಇವತ್ತು ತಾರೀಕು 17, 18, 19 ಬಂದರೂ ಕೂಡ ನಮ್ಮ ಖಾತೆಗೆ ಇನ್ನೂ ಇನ್ಶೂರೆನ್ಸ್ ಕಮ್ಮಿ ಆಗಿಲ್ಲ. ಜಿಲ್ಲೆಯಾದ್ಯಂತ 16,000 ರೈತರು ಪ್ರತಿ ಎಕರೆಗೆ 4,000 ರೂಪಾಯಿಯಂತೆ ಬೆಳೆ ವಿಮೆ ತುಂಬಿದ್ದಾರೆ. ಈ ಪೈಕಿ ಕೆಲವರಿಗೆ ಕಳೆದ ವರ್ಷ 7,000 ರೈತರಿಗೆ ಹಣ ಬಂದಿದೆ. ಉಳಿದವರು ಕಳೆದ ನವೆಂಬರ್ ತಿಂಗಳಲ್ಲಿ ಬೃಹತ್ ಹೋರಾಟ ಮಾಡಿದ ಕಾರಣ ಕೆಲವರಿಗೆ ಹಣ ಬಂದಿದೆ. ಆದರೆ ಸುಮಾರು 3-4 ಸಾವಿರ ರೈತರಿಗೆ ಈವರೆಗೂ ಹಣ ಬಂದಿಲ್ಲ. ವಿಜಯಪುರದ ತೋಟಗಾರಿಕೆ ಇಲಾಖೆಗೆ ಬಂದು ಕೇಳಿದ್ರೆ ತಾಂತ್ರಿಕ ಸಮಸ್ಯೆಯ ಕಾರಣ ನೀಡ್ತಾ ಇದ್ದಾರಂತೆ. ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ನಡೆಸಿದ್ರು ಕೂಡ ಬೆಳೆ ವಿಮೆ ನೀಡೋದಕ್ಕೆ ವಿಳಂಬ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಸಂಬಂಧಿಸಿದಂತ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ವಿಮಾ ಕಂಪನಿ ಅಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಆದಷ್ಟು ಬೇಗನೆ ಅಂದ್ರೆ ವಿಮಾ ತುಂಬುದು ಯಾವಾಗಂದ್ರೆ ಲಾಸ್ ಆದ ತಕ್ಷಣ ಬರ್ಬೇಕು. ಅದು 2 ವರ್ಷ ಕಾಯ್ದು ತಗೋಬೇಕಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ಅದ್ರ ಡಬಲ್ ಸಾಲ ಮಾಡ್ಬೇಕಾಗ್ತದ ರೈತರು. ಆದಷ್ಟು ಬೇಗನೆ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇನ್ನೇನು ಒಂದ್ 2 ದಿವಸನಾಗ ಎಲ್ಲ ರೈತರಿಗೆ, ಇನ್ನು ಉಳಿದಂತ ಎಲ್ಲಾ ದ್ರಾಕ್ಷಿ ವಿಮೆ ರೈತರಿಗೆ ಈ ಒಂದು ಪರಿಹಾರ ಬರ್ಬೇಕಂತೇಳಿ ಇವತ್ತಿನ ದಿನ ಆಗ್ರಹ ಮಾಡ್ತಾ ಸುಮಾರು ಒಂದು ಇನ್ನೂ ಏನು 2,000 ಜನ ರೈತರಿದ್ದಾರೆ. ಅವ್ರ ಪರವಾಗಿ ಇವತ್ತಿನ ದಿನ ಜಂಟಿ ನಿರ್ದೇಶಕರ ಕಚೇರಿಗೆ ಆಗಮಿಸಿ ಅವರಿಗೆ ಮನವಿ ಸಲ್ಲಿಸಲಾಕ ಬಂದಿವಿ. ಇಲ್ಲ ಹೋರಾಟ ಮಾಡ್ಬೇಕಾಗ್ತದ ಅಂತೇಳಿ ಇವರಿಗೆ ಎಚ್ಚರ ನೀಡ್ತಾ ಇದೀವಿ. ಸದ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ದ್ರಾಕ್ಷಿ ಬೆಳೆಗಾರರು ಹೋರಾಟ ಶುರು ಮಾಡಿದ್ದಾರೆ. ಜಿಲ್ಲಾಡಳಿತ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹಾರ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಅಂತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅನ್ನದಾತರಿಗೆ ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಅನ್ನೋ ಹೆಗ್ಗಳಿಕೆ ವಿಜಯಪುರಕ್ಕಿದೆ. ಆದರೆ ಇಲ್ಲಿನ ದ್ರಾಕ್ಷಿ ಬೆಳೆಗಾರರು ಸರ್ಕಾರ ಹಾಗೂ ವಿಮಾ ಕಂಪನಿಯಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಗೋಳು ಕೇಳೋರಿಲ್ಲ. ವಿಮೆ ಹಣ ಬಾರದೆ ಕಂಗಾಲಾದ ಅನ್ನದಾತರು. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಇಡೀ ದೇಶದಲ್ಲೇ ಫೇಮಸ್. ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಕೂಡ ವಿಜಯಪುರ. ಇಲ್ಲಿನ ದ್ರಾಕ್ಷಿಗೆ ದೇಶ ವಿದೇಶದಲ್ಲಿ ಭರ್ಜರಿ ಬೇಡಿಕೆ ಇದೆ. ಇಷ್ಟೆಲ್ಲ ಇದ್ರೂ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಕಷ್ಟ ಮಾತ್ರ ತಪ್ಪಿಲ್ಲ. ಕಳೆದ 2 ವರ್ಷಗಳಿಂದ ಸರಿಯಾದ ವಿಮೆ ಹಣ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? 2024-25ನೇ ಸಾಲಿನ ವಿಮೆ ಹಣ ಬಾರದೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದ್ರಾಕ್ಷಿ ಬೆಳೆದಿದ್ರು. ಅಕಾಲಿಕ ಮಳೆ ಸೇರಿದಂತೆ ಹವಾಮಾನ ವೈಪರೀತ್ಯದಿಂದ ಹಾನಿಯಾಗಿದೆ. ಹಾನಿಯಾದ ಬೆಳೆಗೆ ಸಾವಿರಾರು ರೈತರು ವಿಮೆ ಮಾಡಿಸಿದ್ದಾರೆ. ಆದರೆ ತುಂಬಿದ್ದ ಬೆಳೆ ಹಾನಿ ವಿಮೆ 2 ವರ್ಷ ಕಳೆದಿದ್ರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ದ್ರಾಕ್ಷಿ ಬೆಳೆಗಾರ ರೈತರ ಪರವಾಗಿ ತಮ್ಮಲ್ಲಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಉಪನಿರ್ದೇಶಕರಿಗೆ ಹಾಗೂ ಸಹಾಯಕ ನಿರ್ದೇಶಕರು ಕೂಡ ಈ ಮೂಲಕ ವಿನಂತಿ ಏನು ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಸಣ್ಣ 24-25ನೇ ಸಾಲಿನ ದ್ರಾಕ್ಷಿ ಇನ್ಶೂರೆನ್ಸನ್ನು ಕಟ್ಟಿದ್ದೀವಿ. ತಾವು ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಕಂಪನಿಯಿಂದ ಅಕ್ಟೋಬರ್ಲಿ ಯಾರು ನಮ್ಮನ್ನ ಹಚ್ಕೋತಾ ಇಲ್ಲ. ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ಬಂದರು, ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ಅವ್ರು ಹೇಳ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಮಾತಾಡಿದೀವಿ, ಈ ಸದ್ಯ ಆಗ್ತಾವಂತ ಅವರು ಹೇಳ್ತಾರೆ. ಈಗ ನಮ್ಗೆ ಕೊಟ್ಟಂತ ಅವಧಿ 10ನೇ ತಾರೀಕಿಗೆ ಮುಗಿದು ಹೋಗಿದೆ. ಈಗ ಮತ್ತೆ ಸುಮಾರು ಇವತ್ತು ತಾರೀಕು 17, 18, 19 ಬಂದರೂ ಕೂಡ ನಮ್ಮ ಖಾತೆಗೆ ಇನ್ನೂ ಇನ್ಶೂರೆನ್ಸ್ ಕಮ್ಮಿ ಆಗಿಲ್ಲ. ಜಿಲ್ಲೆಯಾದ್ಯಂತ 16,000 ರೈತರು ಪ್ರತಿ ಎಕರೆಗೆ 4,000 ರೂಪಾಯಿಯಂತೆ ಬೆಳೆ ವಿಮೆ ತುಂಬಿದ್ದಾರೆ. ಈ ಪೈಕಿ ಕೆಲವರಿಗೆ ಕಳೆದ ವರ್ಷ 7,000 ರೈತರಿಗೆ ಹಣ ಬಂದಿದೆ. ಉಳಿದವರು ಕಳೆದ ನವೆಂಬರ್ ತಿಂಗಳಲ್ಲಿ ಬೃಹತ್ ಹೋರಾಟ ಮಾಡಿದ ಕಾರಣ ಕೆಲವರಿಗೆ ಹಣ ಬಂದಿದೆ. ಆದರೆ ಸುಮಾರು 3-4 ಸಾವಿರ ರೈತರಿಗೆ ಈವರೆಗೂ ಹಣ ಬಂದಿಲ್ಲ. ವಿಜಯಪುರದ ತೋಟಗಾರಿಕೆ ಇಲಾಖೆಗೆ ಬಂದು ಕೇಳಿದ್ರೆ ತಾಂತ್ರಿಕ ಸಮಸ್ಯೆಯ ಕಾರಣ ನೀಡ್ತಾ ಇದ್ದಾರಂತೆ. ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ನಡೆಸಿದ್ರು ಕೂಡ ಬೆಳೆ ವಿಮೆ ನೀಡೋದಕ್ಕೆ ವಿಳಂಬ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಸಂಬಂಧಿಸಿದಂತ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ವಿಮಾ ಕಂಪನಿ ಅಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಆದಷ್ಟು ಬೇಗನೆ ಅಂದ್ರೆ ವಿಮಾ ತುಂಬುದು ಯಾವಾಗಂದ್ರೆ ಲಾಸ್ ಆದ ತಕ್ಷಣ ಬರ್ಬೇಕು. ಅದು 2 ವರ್ಷ ಕಾಯ್ದು ತಗೋಬೇಕಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ಅದ್ರ ಡಬಲ್ ಸಾಲ ಮಾಡ್ಬೇಕಾಗ್ತದ ರೈತರು. ಆದಷ್ಟು ಬೇಗನೆ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇನ್ನೇನು ಒಂದ್ 2 ದಿವಸನಾಗ ಎಲ್ಲ ರೈತರಿಗೆ, ಇನ್ನು ಉಳಿದಂತ ಎಲ್ಲಾ ದ್ರಾಕ್ಷಿ ವಿಮೆ ರೈತರಿಗೆ ಈ ಒಂದು ಪರಿಹಾರ ಬರ್ಬೇಕಂತೇಳಿ ಇವತ್ತಿನ ದಿನ ಆಗ್ರಹ ಮಾಡ್ತಾ
ಸುಮಾರು ಒಂದು ಇನ್ನೂ ಏನು 2,000 ಜನ ರೈತರಿದ್ದಾರೆ. ಅವ್ರ ಪರವಾಗಿ ಇವತ್ತಿನ ದಿನ ಜಂಟಿ ನಿರ್ದೇಶಕರ ಕಚೇರಿಗೆ ಆಗಮಿಸಿ ಅವರಿಗೆ ಮನವಿ ಸಲ್ಲಿಸಲಾಕ್ ಬಂದಿವಿ. ಇಲ್ಲ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಇವರಿಗೆ ಎಚ್ಚರ ನೀಡ್ತಾ ಇದೀವಿ. ಸದ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ದ್ರಾಕ್ಷಿ ಬೆಳೆಗಾರರು ಹೋರಾಟ ಶುರು ಮಾಡಿದ್ದಾರೆ. ಜಿಲ್ಲಾಡಳಿತ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹಾರ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಅಂತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.